ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡುವವರಿದ್ದಾರೆ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಕೂಡ ಸಿದ್ಧತೆ ಮಾಡಿಕೊಂಡಿದೆ. BL ಸಂತೋಷ್ ಅವರಿಂದ ಬಿಜೆಪಿ ನಾಯಕರಿಗೆ ಒಂದು ಸೂಚನೆ ಬಂದಿದೆಯಂತೆ. 5ನೇ ತಾರೀಕು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ನೀವು ಕೌಂಟರ್ ಪ್ರತಿಭಟನೆ ಮಾಡಿ ಅಂತ ಸೂಚನೆ ಬಂದಿದೆ. ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಯನ್ನ BY ವಿಜೇಂದ್ರ ಅವರು ನಡೆಸಿದ್ದಾರೆ. ಎಲ್ಲ ಬಿಜೆಪಿ ನಾಯಕರು ಹೋರಾಟದಲ್ಲಿ ಭಾಗವಹಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯಿಂದ ಕೌಂಟರ್ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆ. ಮತಗಳ್ಳತನ ಆಗಿದೆ. ಈ ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲೂ ಮತಗಳ್ಳತನ ಆಗಿದೆ ಅಂತ ಹೇಳಿ ಅದನ್ನು ವಿರೋಧಿಸಿ ಪ್ರತಿಭಟನೆ ಆಗ್ತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಬಿಜೆಪಿ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಧುಸೂದನ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಧುಸೂದನ್, ಇದೊಂದು ಕೌಂಟರ್ ಪ್ರತಿಭಟನೆ, ಆದರೆ ಪ್ರತಿಭಟನೆಯ ಸ್ವರೂಪ ಹೇಗಿರುತ್ತೆ ಅಂತ, ಜೊತೆಗೆ ಒಂದು ವಿಷಯ ಅಂತ ಇರಬೇಕಲ್ಲ ಪ್ರತಿಭಟನೆಗೆ, ಬಿಜೆಪಿ ವಿಷಯ ಏನು? ವಾಸುದೇವ್, ಪ್ರಮುಖವಾಗಿ ಆಗಸ್ಟ್ 5ನೇ ತಾರೀಕು ಏನು ಮತಗಳ್ಳತನ ಆರೋಪವನ್ನ ನೇರವಾಗಿ ಬಿಜೆಪಿ ವಿರುದ್ಧ ಮಾಡ್ತಾ 15 ಮತಕ್ಷೇತ್ರಗಳಲ್ಲಿ ಏನಾದ್ರೂ ಕಡಿಮೆ ವೋಟ್ ಬಂದಿದ್ರೆ ಅಥವಾ 15 ಮತಕ್ಷೇತ್ರಗಳಲ್ಲಿ ಏನಾದ್ರೂ ಬಿಜೆಪಿ ಸೋತಿದ್ದೆ ಆಗಿದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾ ಇರ್ಲಿಲ್ಲ ಅನ್ನೋ ರಾಹುಲ್ ಗಾಂಧಿ ಅವರ ಆರೋಪವನ್ನ ಮುಂದಿಟ್ಟುಕೊಂಡು ನೇರವಾಗಿ ಅದರಲ್ಲೂ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಮಹದೇವಪುರ, ಸರ್ CV ರಾಮನ್ ನಗರ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಕೌಂಟರ್ ಕೊಡಕ್ಕೆ ಈಗ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಸಲಹೆ ಮೇರೆಗೆ ರಾಜ್ಯ ಬಿಜೆಪಿ ನಾಯಕರು ಈಗಾಗಲೇ ಆಗಸ್ಟ್ 5ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದಲ್ಲಿ ಇರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕುಳಿತು ಧರಣಿಯನ್ನ ಮಾಡಬೇಕು. ಕಾಂಗ್ರೆಸ್ ಪ್ರತಿಭಟನೆಗೆ ಕೌಂಟರ್ ನ ಕೊಡಬೇಕು. ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತಹ ಆರೋಪ ಸರಿಯಾದದ್ದಲ್ಲ. ಲೋಕಸಭೆ ವಿಪಕ್ಷ ನಾಯಕನಾಗಿ ಜಾಗರೂಕತೆಯ ಜವಾಬ್ದಾರಿಯುತವಾದಂತಹ ಹೇಳಿಕೆಯನ್ನು ನೀಡಬೇಕು. ಈ ರೀತಿ ಅಸಂವಿಧಾನಿಕ ಅಸಂಬದ್ಧ ಪದಗಳನ್ನ ಬಳಕೆ ಮಾಡಬಾರದು. ಮತಗಳ್ಳತನ ಅಂದ್ರೆ ಏನು ಅನ್ನೋದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅನ್ನೋ ಒಂದು ವಿಷಯವನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. BL ಸಂತೋಷ್ ಅವರ ಸಲಹೆ ಸೂಚನೆ ಮೇರೆಗೆ ಆಗಸ್ಟ್ 5ನೇ ತಾರೀಕು ನೇರವಾಗಿ ಬಿಜೆಪಿ ಹೋರಾಟಕ್ಕೆ ಇಳಿದಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.